ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಯಾವಾಗಲೂ ಸದಾ ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರಬೇಕು. ಒಂದು ಆ್ಯಕ್ಟಿವ್ ಆಗಿದ್ದರೆ ನಾವು ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸೇ ಇರುತ್ತೆ. ಇನ್ನೊಂದು ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ಲೈಫಲ್ಲಿ ಪಾಸಿಟಿವಿಟಿ ಇರಬೇಕು, ಮನಸ್ಸಲ್ಲಿ ಪಾಸಿಟಿವ್ ಯೋಚನೆ ಇರಬೇಕು, ತಲೆಯಲ್ಲಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗೇ ಇರಬೇಕು. ಇದೆಲ್ಲ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಎಲ್ಲ ತುಂಬಿಕೊಂಡಿರುತ್ತೆ. ಈ ಥರ ಎಲ್ಲ ಇರಬೇಕು ಅಂದರೆ ನಾವು ಏನು ಮಾಡಬೇಕು, ನಮ್ಮನ್ನು ನಾವು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ. ಹಾಗೆ ನಿಮಗೂ ಕೂಡ ಮೋಟಿವೇಶನ್ ಅನಿಸಿದ್ರೆ ಕಮೆಂಟ್ ಮಾಡು ಕೂಡ ತಿಳಿಸಿ. ಹಾಗೆ ನಾವು ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ಮೊದಲು ಏನು ಮಾಡಬೇಕು, ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಅಂದರೆ ನಾವು ಮನೇನ ಆದಷ್ಟು ಯಾವಾಗಲೂ ನೀಟಾಗಿ ಇಟ್ಕೊಳ್ಬೇಕು. ಅದರಲ್ಲೂ ಮಕ್ಕಳಿರೋ ಮನೆಗಳಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡ್ರು ಯಾವಾಗಲೂ ಹರಡ್ತಾನೆ ಇರ್ತಾರೆ. ಅಟ್ಲೀಸ್ಟ್ ನಾವು ಡೈಲಿ ಒಂದು ಸಲನಾದರೂ ಕ್ಲೀನ್ ಮಾಡಿಕೊಂಡ್ರೆ ಹರಡಿದ್ರೂ ಇಟ್ಸ್ ಓಕೆ, ಬಟ್ ಧೂಳು ಆ ಥರ ಎಲ್ಲ ಡಸ್ಟ್ ಎಲ್ಲ ಇರಬಾರ್ದು. ಯಾವಾಗಲೂ ಒಂದು ಸಲ ನಾವು ಈ ರೀತಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಹಾಗೆ ನಾವು ಮನೇನ ಯಾವಾಗಲೂ ನೀಟಾಗಿ ಇಟ್ಕೊಂಡ್ರೆ ನೀವು ಅಬ್ಸರ್ವ್ ಮಾಡಿರಬೇಕು ಅನಿಸುತ್ತೆ, ಯಾವಾಗಲೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಒಂಥರ ತೃಪ್ತಿ ಆ ಥರ ನಮಗೆ ಅನಿಸುತ್ತೆ. ನಾನಂತೂ ಯಾವಾಗಲೂ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾನಿಲ್ಲಿ 2 ಡೇಸ್ಗೆ ಒಂದ್ಸಲ ಈ ರೀತಿ ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೋತೀನಿ. ಒಂದು ದಿನ ಬಿಟ್ಟು ಒಂದು ದಿನ ಈ ರೀತಿ ಇಲ್ಲೆಲ್ಲ ಶೋಕೇಶ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಒಂದ್ಸಲ ಈ ರೀತಿ ಜೋಡಿಸ್ಕೊತೀನಿ. ನಮ್ಮ ಮನೆ ನೀಟಾಗಿದ್ದರೆ ಆದಷ್ಟು ನಾವು ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ತೃಪ್ತಿ ಆ ಥರ ಇರುತ್ತೆ. ಹಾಗೆ ನಮಗೆ ಸ್ವಲ್ಪ ಏನಾದರೂ ಟೈಮ್ ಸಿಕ್ತು ಅಂದರೆ ನಾವು ನಮ್ಮನ್ನು ಏನಾದರೂ ಒಂದು ಕೆಲಸಕ್ಕೆ ತೊಡಗಿಸ್ಕೊತಾ ಇದ್ದರೆ ನಮಗೆ ಯಾವಾಗಲೂ ಏನಾದರೂ ಒಂದು ಇರ್ತೀವಿ, ಬಿಸಿ ಲೈಫಲ್ಲೇ ಇರ್ತೀವಲ್ಲ, ನಮಗೆ ನೆಗೆಟಿವ್ ಥಿಂಕಿಂಗ್ ಅನ್ನೋದೇ ಬರೋದಿಲ್ಲ. ಅದೇ ನಾವು ಫುಲ್ ಫ್ರೀ ಆಗಿದ್ದರೆ ನಮಗೆ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಯೋಚನೆ ಆ ಥರನೇ ಬರುತ್ತೆ. ಹಾಗೆ ನಾವು ನಮ್ಮ ಲೈಫಲ್ಲಿ ನಾವು ಟೈಮ್ನ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಒಂದು ಯೂಸ್ ಮಾಡ್ಕೊತಾ ಇದ್ದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಏನೋ ಒಂಥರ ಪಾಸಿಟಿವ್ ಎನರ್ಜಿನೂ ಕೂಡ ಬರುತ್ತೆ. ಹಾಗೆ ನಾನು ಇಲ್ಲಿ ಫ್ರೀ ಟೈಮ್ ಸಿಕ್ಕಿದ ತಕ್ಷಣ ಈ ರೀತಿ ಏನಾದರೂ ಒಂದು ಚಿಕ್ಕ ಪುಟ್ಟ ಮಾಡ್ತಾ ಇರ್ತೀನಿ ಕೆಲಸನ. ಕಿಟಕಿ ಒರೆಸ್ಕೊಳ್ಳೋದು, ಈ ರೀತಿ ಒರೆಸ್ಕೊಳ್ಳೋದು, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಈ ರೀತಿ ಕೆಲಸ ಮಾಡೋದ್ರಿಂದ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ. ಹಾಗೆ ಮನೆಗೆ ಯಾರಾದರೂ ಅಕಸ್ಮಾತ್ ಇದ್ದಕ್ಕಿದ್ದಾಗೆ ಗೆಸ್ಟ್ ಬಂದ್ರೂ ಕೂಡ ಮನೆ ಯಾವಾಗಲೂ ನೀಟಾಗಿದ್ದರೆ ಅವ್ರು ಬಂದರೂ ಏನೋ ಒಂಥರ ಖುಷಿ ಇರುತ್ತೆ. ಅದೇ ಮೆಸ್ಸಿ ಆಗಿದ್ದರೆ ಅವ್ರು ಯಾರಾದರೂ ಬಂದಾಗ ಗೆಸ್ಟ್ಗಳು ಒಂಥರ ನಮಗೂ ಕೂಡ ಒಂಥರ ಅನಿಸುತ್ತೆ. ಅದ್ರ ಬದಲು ಯಾವಾಗಲೂ ಮನೆ ನೀಟಾಗಿದ್ದರೆ ಯಾವಾಗಾದರೂ ಗೆಸ್ಟ್ಗಳು ಬಂದ್ರೂ ಕೂಡ ಏನೂ ರಿಸ್ಕ್ ಇರೋಲ್ಲ. ಅಕಸ್ಮಾತ್ ಯಾರಾದರೂ ಬಂದರೆ ಇದ್ದಕ್ಕಿದ್ದಾಗೆ ಅವಾಗ ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋದು, ಆ ರೀತಿ ಮೆಸ್ಸಿ ಒಂಥರ ಕಸಿ ಬಿಸಿ ಅನಿಸುತ್ತೆ ನಮಗೂ ಕೂಡ. ಅದ್ರ ಬದಲು ಯಾವಾಗಲೂ ಈ ರೀತಿ ಕ್ಲೀನಾಗಿದ್ದರೆ ಯಾರು ಯಾವಾಗ ಬಂದ್ರೂ ಕೂಡ ಏನೂ ಅನಿಸೋದಿಲ್ಲ. ನೀಟಾಗಿದ್ದರೆ ಮನೆಗೆ ಬಂದ ತಕ್ಷಣ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಓ ಪರವಾಗಿಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಲೂ ಕೂಡ ಅವ್ರಿಗೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಈ ರೀತಿಯೇ ಇಟ್ಕೋತೀನಿ ಮನೇನ. ಆಲ್ಮೋಸ್ಟ್ ನಾನು ಮನೇನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ವಸ್ತುಗಳು ಚೇಂಜ್ ಆಗಿರುತ್ತೆ ಅಷ್ಟೇ, ಧೂಳಂತೂ ಇರೋದಿಲ್ಲ. ಅಂದರೆ ಮಗಳಿರೋದ್ರಿಂದ ಈ ಹೂವಿನ ಕುಂಡ ಎಲ್ಲ ತೆಗೆದ್ಬಿಟ್ಟು ಒಂದೊಂದು ಸಲ ಹರಡ್ತಾಳೆ ಅಷ್ಟೇ. ಹರಡಿದ್ರೂ ಕೂಡ ನಾನು ಡೈಲಿ ಒಂದು ಸಲ ಕ್ಲೀನ್ ಮಾಡ್ಕೊಳೋದಂತೂ ಬಿಡೋದಿಲ್ಲ. ಡಸ್ಟ್ ಇರಬಾರ್ದು, ಆ ಕಡೆ ಈ ಕಡೆ ಹರಡಿದ್ರೂ ಪರವಾಗಿಲ್ಲ, ಬಟ್ ಡಸ್ಟು ಮಕ್ಕಳಿರೋ ಮನೇಲಿ ಡಸ್ಟ್ ಇರಬಾರ್ದು. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗೆ ಪಾಸಿಟಿವ್ ಅಂದರೆ ಏನು, ನಮ್ಮಲ್ಲಿ ಒಂಥರ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಲೈಫು ಬರೋವಂಥದ್ದು. ನೆಗೆಟಿವ್ ಥಿಂಕಿಂಗ್ ಇಲ್ಲದೆ ನಾನು ಯಾವಾಗಲೂ ನೆಮ್ಮದಿಯಾಗಿದ್ದೀನಿ, ತೃಪ್ತಿಯಾಗಿದ್ದೀನಿ ಅಂದರೆ ಅದು ಪಾಸಿಟಿವ್ ವೈಬ್ಸ್ ಅಂತಾರೆ. ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ನಾವು ಯಾವಾಗಲೂ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಗಳು ಕೂಡ ಬಂದಳು, ಅವಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಮೇಲೆ ನಾನು ಇವಾಗ ವಾಕ್ ಹೋಗೋಣ ಅಂದ್ಬಿಟ್ಟು ವಾಕ್ ಬಂದೆ. ನಾನು ಡೈಲಿ 45 ಮಿನಿಟ್ಸು ವಾಕ್ ಅಂತೂ ಮಾಡ್ತೀನಿ. ವಾಕ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಅಟ್ಲೀಸ್ಟ್ 45 ಮಿನಿಟ್ಸು ಒಬ್ಬ ಮನುಷ್ಯ ನಡಿಲೇಬೇಕಂತೆ. ಅದಕ್ಕೋಸ್ಕರ ನಾನು ನನ್ನ ಲೈಫ್ನಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳೋದು, ನಾನು ಇವಾಗ ಏನೇ ಸುಸ್ತಾಗಿದ್ರೂ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದ್ರೂ ನಾನು ವಾಕ್ ಮಾಡ್ತೀನಿ. ಸಮ್ಟೈಮ್ಸ್ ಮಳೆ ಆ ಥರ ಎಲ್ಲ ಬಂದರೆ ಟೆರೆಸ್ ಮೇಲೆ ವಾಕ್ ಮಾಡ್ತೀನಿ. ಮಳೆ ಏನಿಲ್ಲ ಅಂದರೆ ಈ ರೀತಿ ಹೊರಗಡೆನೂ ಕೂಡ ನಾನು ನನ್ನ ಮಗಳು ಡೈಲಿ ಹೊರಗಡೆ ಬರ್ತಿದ್ವಿ. ಬಟ್ ಇವಾಗ ಬೇಡ ಅಂದ್ಬಿಟ್ಟು ಅವಳನ್ನ ಮನೇಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೆ. ಇವತ್ತು ಸ್ವಲ್ಪ ಚಳಿ ಎಲ್ಲ ಇದೆ, ಅವಳಿಗೆ ಮೊದಲೇ ಕೋಲ್ಡ್ ಆಗಿದೆ, ಕರ್ಕೊಬರಬಾರ್ದು ಅಂದ್ಬಿಟ್ಟು ಮನೇಲೇ ಬಿಟ್ಬಿಟ್ಟು ಬಂದೆ. ಅವ್ರ ಅಜ್ಜಿ ಜೊತೆ ಆಟ ಆಡ್ತಿದ್ಲು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೇಲಿ ಏನು ಮಾಡ್ತಿದ್ದಾಳೆ ಅಂದ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಬಂದೆ. ಮನೇಲಿ ಸೈಕಲ್ ಹೊಡಿತಿದ್ಲಂತೆ, ಚೈನ್ ಹಾಸ್ಕೊಂತಂತೆ.
ಸೊ ಚೈನ್ ಹಾಕಕ್ಕೆ ಬರ್ದೇ ಗೊಳಾಡ್ತಿದ್ಲು. ಆಮೇಲೆ ಬಂದುಬಿಟ್ಟು ಚೈನ್ ಹಾಕ್ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಈಗ ನಾನು ವಾಕ್ ಮುಗಿಸ್ಕೊಂಬಂದ ತಕ್ಷಣ ಮಾಡೋ ಕೆಲಸ ಅಂದರೆ ಏನಪ್ಪ ಅಂದರೆ ಒಂದು ಅರ್ಧ ಲೀಟ್ರ್ ಬಿಸಿನೀರು ಕುಡಿತೀನಿ. ನಾನು ಯಾವಾಗಲೂ ಬೆಳಗ್ಗೆ ಒಂದು ಅರ್ಧ ಲೀಟ್ರ್ ಮತ್ತು ಸಾಯಂಕಾಲ ಒಂದು ಅರ್ಧ ಲೀಟ್ರ್ ಬಿಸಿನೀರು ಕುಡಿಯೋದು ನಾನು ಇದು ಒಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ನಾನು ಟೀ ಕಾಫಿ ಕುಡಿತಾರಲ್ಲ ಆ ರೀತಿ ನನಗೂ ಕೂಡ ಆ ಥರ ಟೀ ಕಾಫಿ ಬದಲು ಬಿಸಿನೀರು ಕುಡ್ದು ಅಭ್ಯಾಸ ಆಗಿದೆಯಲ್ಲ, ನಾನು ಒಂದು ಲೋಟ ಬಿಸಿನೀರು ಕುಡಿತೀನಿ. ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಬಿಸಿನೀರನ್ನ ಕುಡಿತೀನಿ. ಹಾಗೆ ನಾನಿಲ್ಲಿ ಬೆಳಗ್ಗೆ ಟೈಮು ಒಂದು 7ರಿಂದ 8 ಎಷ್ಟು ಕರಿಬೇವಿನ ಎಲೆ ಮತ್ತು ಸಾಯಂಕಾಲ ನನಗೆ ಯಾವಾಗ ಕರಿಬೇವು ನೋಡ್ತೀನಿ ಆವಾಗೆಲ್ಲ ನಾನು ಒಂದು 7-8 ಎಲೆನ ವಾಶ್ ಮಾಡಿಬಿಟ್ಟು ತಿಂತಿರ್ತೀನಿ. ಕರಿಬೇವಿನ ಎಲೆ ತಿನ್ನೋದ್ರಿಂದ ನಮ್ಮ ಹೇರ್ ಗ್ರೋತು ಆಗುತ್ತೆ, ಹಾಗೆ ನಮ್ಮ ಕಣ್ಣಿಗೂ ಕೂಡ ಒಳ್ಳೆಯದು. ಹಾಗೆ ನಮ್ಮ ಬಾಡೀಲಿ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ನಾನು ಕರಿಬೇವಿನ ಎಲೆನ ಫ್ರೆಶ್ ಆಗಿದ್ದರೆ ಯಾವಾಗಲೂ ನಾನು ಯಾವಾಗ ಒಗ್ಗರಣೆಗೆ ಹಾಕಬೇಕಾದ್ರೆ ಯಾವಾಗ ನೋಡಿದ್ರೂ ಕೂಡ ನಾನು ಒಂದು 5-6 ಎಲೆ 7-8 ಎಲೆ ತೊಗೊಂಡು ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ತಿಂತಾನೇ ಇರ್ತೀನಿ. ಕರಿಬೇವಿನ ಎಲೆಯಿಂದ ತುಂಬ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನೀವು ಕೂಡ ಬೇಕಾದರೆ ಕರಿಬೇವಿನ ಎಲೆ ತಿನ್ನಿ. ನಿಮಗೆ ಹೆಲ್ತ್ಗೋಸ್ಕರ ಹೇಳ್ತಾ ಇದ್ದೀನಿ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ ಕರಿಬೇವಿನ ಎಲೆ. ತಿನ್ನಲಿಕ್ಕೆ ಒಂಥರ 1 ದಿನ 2 ದಿನ ಒಂಥರ ಏನೋ ಒಂಥರ ಅನಿಸುತ್ತೆ. ಬಟ್ ತಿಂತಾಯಿದ್ರೆ ರೂಢಿ ಅನಿಸಿದ್ರೆ ಏನು ಕಹಿ ಅಂತಲೂ ಕೂಡ ಅನಿಸೋದಿಲ್ಲ, ಏನು ಅನಿಸೋದಿಲ್ಲ. ನಾನು ಡೈಲಿ ಅಂತೂ ಒಂದು 15-20 ಎಲೆ ಅಂತೂ ಮಿನಿಮಮ್ ತಿಂತೀನಿ. ಅದರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನನ್ನ ಲೈಫಲ್ಲಿ ಹ್ಯಾಡ್ ಮಾಡ್ಕೊಂಡಿರೋದು ಕರಿಬೇವಿನ ಎಲೆನ ನಾನು ಬಿಡೋದಿಲ್ಲ, ಯಾವಾಗಲೂ ತಿಂತಿರ್ತೀನಿ. ಹಾಗೆ ನಾನಿಲ್ಲಿ ಬಿಸಿನೀರನ್ನು ಕೂಡ ತುಂಬ ಚೆನ್ನಾಗಿ ಒಂದು ಅರ್ಧ ಲೀಟ್ರನ್ನ ಕುಡಿತೀನಿ ಡೈಲಿ. ನಾನೀಗ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬಂದಿರ್ತೀನಲ್ಲ, ಒಂದು 10 ನಿಮಿಷ ರಿಲ್ಯಾಕ್ಸ್ ತಗೊಳ್ಳೋಕ್ಕೋಸ್ಕರ ನೀರು ಕುಡ್ಕೊಂಡು ಮೊಬೈಲ್ ನೋಡ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ. ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ನನಗೆ ಅಂತ ಒಂದು 10 ನಿಮಿಷನ ಟೈಮ್ ಕೊಡ್ಕೊತೀನಿ. ಹಾಗೆ ಮಗಳದ್ದೇನಾದರೂ ಹೋಮ್ವರ್ಕ್ ಇದ್ದರೆ ಈ ಟೈಮಲ್ಲಿ ನೀರು ಕುಡಿತನೂ ಕೂಡ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಡ್ತೀನಿ. ಈ ಟೈಮಲ್ಲಿ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ರೆ ಆಮೇಲೆ ಅಡುಗೆ ಮಾಡಬೇಕಾದ್ರೆ ಏನು ರಿಸ್ಕ್ ಇರೋಲ್ಲ ಅಂದ್ಬಿಟ್ಟು ಫಸ್ಟು ನಾನು ಅವಳಿಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ತೀನಿ. ಈಗ ನೀರೆಲ್ಲ ಕುಡಿದು ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಾದ್ಮೇಲೆ ನಾನೀಗ ನೈಟು ಊಟಕ್ಕೆ ರೊಟ್ಟಿ ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಮೊದಲು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈಗ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸಿದ್ದೀನಿ ಮೇಲ್ಗಡೆ. ಹಾಗೆ ಈಗ ಅದೇ ಬಾಣಲೆಗೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಇದೇನಪ್ಪ ಮರಕ್ಕೆ ಇಟ್ಕೊಂಡಿದ್ದಾರೆ ಅಂದ್ಕೊಬೇಡಿ, ಇದು ನಾನು ತೆಂಗಿನಕಾಯಿ ತುರಿಯೋಕ್ಕೆ ಅಂತಲೇ ಮರ ಇಟ್ಕೊಂಡಿರೋದು, ಚಿಕ್ಕ ಮರ ಇದು. ಈರುಳ್ಳಿ ಎಲ್ಲ ಕಟ್ ಮಾಡಿದಾಗ ಈ ಮರಕ್ಕೆ ಹಾಕೋತಾ ಇರ್ತೀನಿ. ಹಾಗೆ ನಾನಿಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಶುಂಠಿ ಎಲ್ಲ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಟೊಮೆಟೊ 1 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ತಾಯಿದ್ದೀನಿ. 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಗಿದೆ. ಈಗ ಆದಮೇಲೆ ಸ್ವಲ್ಪ ನಾನಿಲ್ಲಿ 1-1.5 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನ್ ಆದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಬಿಟ್ಟು ಇವಾಗ ಒಂದು ಸಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂಚೂರು ಫ್ರೈ ಆಗೋವರೆಗೂ, ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ನೋಡಿ, ಇವಾಗ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಮಾಡೋ ಅಡುಗೆಲಿ ತೆಂಗಿನಕಾಯಿ ಮಾಡ್ತೀವಿ. ಕೆಲವರು ತೆಂಗಿನಕಾಯಿ ಆ್ಯಡ್ ಮಾಡಲ್ಲ. ಬಟ್ ನಮ್ಗೆ ಅದೇನೋ ಒಂಥರ ರೂಢಿ ಆಗಿಬಿಟ್ಟಿದೆ. ತೆಂಗಿನಕಾಯಿ ಇಲ್ಲ ಅಂದರೆ ಯಾವ ಅಡುಗೆನೂ ಇನ್ಕಂಪ್ಲೀಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಅಡುಗೆಗೂ ತೆಂಗಿನಕಾಯಿ ಹಾಕ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿದೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ನಾನು ಆಲ್ರೆಡಿ ಹೀರೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನೋಡಿಬಿಟ್ಟು ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಈಗ ಅಡುಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹೀರೆಕಾಯಿ ಎಣ್ಣೆಗಾಯಿ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗೆ ಈರುಳ್ಳಿ, ಕರಿಬೇವು, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೆ. ಒಗ್ಗರಣೆ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಎಣ್ಣೆ ಎಲ್ಲ ಬಿಡೋವರೆಗೂ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ನೀಟಾಗಿ ಮೇಲ್ಗಡೆ ಎಲ್ಲ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಹೀರೆಕಾಯಿ ಎಣ್ಗಾಯಿ ಅಂತೂ ಸಖತ್ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ.
ಹಾಗೆ ನಾನು ಇವತ್ತು ಲೇಟ್ ಆಗಿತ್ತು ಅಡುಗೆ ಮಾಡೋಕ್ಕೆ ಅಂತ ಬಂದಾಗ, ಅದಕ್ಕೋಸ್ಕರ ನಾನು ಇವತ್ತು ಕುಕ್ಕರ್ಗೆ ಇಟ್ಬಿಟ್ಟು ಒಂದೇ ಸಲ ಮಸಾಲೆ ಹಾಕ್ಬಿಟ್ಟು ಒಂದು ವಿಷಲ್ ಹೊಡಿಸ್ತಾ ಇದ್ದೀನಿ. ನೀವು ಟೈಮ್ ಇತ್ತೆ ಅನ್ನೋದಾದರೆ ಮಾಮೂಲಿ ಹಾಗೆ ಬಾಣಲೆಗೆ ಇಟ್ಬಿಟ್ಟು ಡೈರೆಕ್ಟಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಟೈಮ್ ಆಗಿತ್ತು ಅಂದ್ಬಿಟ್ಟು ಈ ರೀತಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಸಲ ಒಂದು ವಿಷಲ್ ಹೊಡಿಸ್ತಾ ಇದ್ದೀನಿ. ಆಮೇಲೆ 4-5 ಸಲ ತಿರುವು ಕೊಡಬೇಕು, ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಹೊಡಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಬಿಟ್ಟು ಈ ರೀತಿ ಕುದಿಸ್ಕೊಂಡು ಆಮೇಲೆ ಒಂದೇ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಹೀರೆಕಾಯಿ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಿ. ಹಾಗೆ ಈಗ ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ವಿಷಲ್ ನಾನು ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡೆ. ಸ್ವಲ್ಪ ಈಗ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ನಾನು. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಹೊಡೆಸ್ಕೊಂಡೆ. ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಒಂದು ವಿಷಲ್ ಹೊಡೆಸ್ಕೊಂಡೆ. ಮಾಮೂಲಿ ಬಾಕಿ ಅಂತ ಎಲ್ಲ ಹಾಗೆ ಬೇಯಿಸ್ಕೊತೀನಿ, ಬಟ್ ಇವಾಗ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಒಂದು ವಿಷಲ್ ಈಗ ಒಂದು ವಿಷಲ್ ಹಾಕಿಸ್ಕೊಂಡೆ. ನೋಡಿ ಈ ರೀತಿ ಬಂದಿದೆ ಲಾಸ್ಟಲ್ಲಿ. ನಿಮಗೆ ಕನ್ಸಿಸ್ಟೆನ್ಸಿ ತೆಳು ಬೇಕಾ ಗಟ್ಟಿ ಬೇಕಾ ಅದನ್ನು ನೋಡಿಬಿಟ್ಟು ನನಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ. ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಎನಿವನ್ ಯಾವುದಾದ್ರೂ ಚೆನ್ನಾಗಿರುತ್ತೆ. ಕುಕ್ಕರ್ ಮುಚ್ಚಳ ಎತ್ಬಿಟ್ಟು ಈಗ ಇನ್ನೊಂದು ಸಲ ಕುದಿಸ್ಕೊಂಡೆ ನಾನು. ಇನ್ನೊಂದು ಸಲ ಕುದಿಸ್ಕೊಂಡು ಇವಾಗ ಸರ್ವ್ ಮಾಡ್ತಾಯಿದ್ರೆ ಸಖತ್ತಾಗಿರೋ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿ ಹೋಯ್ತು. ನೀವು ಕೂಡ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಾನು ರೊಟ್ಟಿ ಜೊತೆ ಮಾಡಿದ್ದೆ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.